ಓಂ ಶ್ರೀ ಸಾಯಿರಾಮ್. ಪ್ರೀತಿಯ ವಿದ್ಯಾರ್ಥಿಗಳೇ, ಈ ದಿವಸ 10ನೇ ತರಗತಿಯ ಪದ್ಯ ವಿಭಾಗದ ಮೊದಲನೇ ಪದ್ಯವನ್ನು ನಾನು ನಿಮಗೆ ಬೋಧಿಸುತ್ತೇನೆ. ಪದ್ಯದ ಹೆಸರು ಸಂಕಲ್ಪ ಗೀತೆ. ಇದನ್ನು ಬರೆದವರು GS ಶಿವರುದ್ರಪ್ಪ. ಮೊದಲಿಗೆ ನಾವು ಸಂಕಲ್ಪ ಅನ್ನೋದರ ಒಂದು ಅರ್ಥವನ್ನು ತಿಳಿದುಕೊಳ್ಬೇಕು. ಸಂಕಲ್ಪ ಅಂದರೆ ಏನು? ಸಂಕಲ್ಪ ಅಂದರೆ ದೃಢ ನಿಶ್ಚಯ, ಒಂದು ನಿರ್ಧಾರ ಅಂತ. ಅಂದರೆ ನಾವು ಒಂದು ನಿರ್ಧಾರವನ್ನು ಮಾಡಬೇಕು, ಆಮೇಲೆ ಆ ನಿರ್ಧಾರದ ಸಾಧನೆಗಾಗಿ ಕಾರ್ಯಪ್ರವೃತ್ತರಾಗಬೇಕು. ನಮ್ಮ ಹಿಂದಿನ ಮಹಾನ್ ವ್ಯಕ್ತಿಗಳ ಒಂದೊಂದೇ ಜೀವನ ನಿರ್ಧಾರಗಳನ್ನು ನೋಡೋಣಂತೆ. ಬಾಲಗಂಗಾಧರ ತಿಲಕ್ರವರು, ಲೋಕಮಾನ್ಯರು ಅವರ ಸಂಕಲ್ಪ ಏನಾಗಿತ್ತು? ಸ್ವಾತಂತ್ರ್ಯ ಆಜನ್ಮ ಸಿದ್ಧ ಹಕ್ಕು, ಅದಕ್ಕೋಸ್ಕರ ಜೀವನವನ್ನು ಮುಡಿಪಾಗಿಟ್ಟರು. ಗಾಂಧೀಜಿಯವರ ನಿರ್ಧಾರ ಈ ದೇಶಕ್ಕೆ ಸ್ವಾತಂತ್ರ್ಯ ತರೋದೇ ಅವರ ನಿರ್ಧಾರವಾಗಿತ್ತು. ಅದಕ್ಕೋಸ್ಕರ ಕೊನೆಯವರೆಗೂ ಪ್ರಯತ್ನ ಮಾಡಿದರು. ಹಾಗೆಯೇ ನಾನು ಈ ಸಂದರ್ಭದಲ್ಲಿ ಮಡಿಯಾಲ ನಾರಾಯಣ ಭಟ್ ಅವರ ನಿರ್ಧಾರವನ್ನು ಹೇಳಬೇಕಾಗತ್ತೆ. ಬಂಟ್ವಾಳ ತಾಲೂಕು, ದಕ್ಷಿಣ ಕನ್ನಡ ಜಿಲ್ಲೆ, ಅಲ್ಲಿ ಒಂದು ಚಿಕ್ಕ ಗ್ರಾಮ ಅಳಿಕೆ ಅಂತ. ಅಲ್ಲಿ ಮಡಿಯಾಲ ಅನ್ನೋದು ಒಂದು ಊರು. ಆ ಊರಿನಲ್ಲಿ ನಾರಾಯಣ ಭಟ್ ಅನ್ನೋರು ಜನಿಸಿದರು. ಅವರ ನಿರ್ಧಾರ ಏನು ಅಂತ ಹೇಳಿದರೆ, ನಾನು ಒಂದು ಮೌಲ್ಯಾಧಾರಿತ ಶಿಕ್ಷಣ ಸಂಸ್ಥೆಯನ್ನು ತೆಗಿಬೇಕು. ಎಲ್ಲ ಜಿಲ್ಲೆಗಳಲ್ಲಿ ಅದು ಮೌಲ್ಯದ ಮೇಲೆ ನಿಂತಿರಬೇಕು. ಶಿಕ್ಷಣ ಉಚಿತವಾದ ಶಿಕ್ಷಣ ಕೊಡಬೇಕು. ನಾನು ಬಂದಂಥ ವಿದ್ಯಾರ್ಥಿಗಳು ರಾಷ್ಟ್ರ ಸೇವೆಗೆ ದೀಕ್ಷೆ ತೊಟ್ಟಂಥ ವಿದ್ಯಾರ್ಥಿಗಳಾಗಬೇಕು. ಆ ಮೂಲಕವಾಗಿ ಸಮಾಜ ಸೇವೆ ಮಾಡಬೇಕು ಅನ್ನೋದು ಅವರ ನಿರ್ಧಾರವಾಗಿತ್ತು. ಅವರ ನಿರ್ಧಾರದಿಂದ ಅಳಿಕೆ, ಮುದ್ದೇನಹಳ್ಳಿ 2 ಸಂಸ್ಥೆಗಳು ಬಂದವು. ಈ ಸದ್ಯದಲ್ಲಿಯೇ 23 ವಿದ್ಯಾಕ್ಷೇತ್ರಗಳು ಕರ್ನಾಟಕದಲ್ಲಿ ತಲೆ ಎತ್ತುತ್ತಾ ಇವೆ. ಮುಂದೆ ಅದೆಷ್ಟೋ ಮುಂದುವರಿಯುತ್ತಾ ಇದೆ. ಅದಕ್ಕೆ ಕಾರಣ ಅವರ ನಿರ್ಧಾರ ಮತ್ತು ಆ ನಿರ್ಧಾರಕ್ಕೋಸ್ಕರ ಕಾರ್ಯಕರ್ತರನ್ನು, ಸೇವಾ ಧುರೀಣರನ್ನು, ತ್ಯಾಗ ಜೀವಿಗಳನ್ನು ಅವರು ತಯಾರು ಮಾಡಿದರು. ಈಗ ನಮ್ಮ ನಿರ್ಧಾರ ಏನಿರಬೇಕು ಅನ್ನೋದಕ್ಕೆ GS ಶಿವರುದ್ರಪ್ಪನವರು ಮುಂದಿನ 4 ಪದ್ಯಗಳಲ್ಲಿ ಹೇಳ್ತಾ ಇದ್ದಾರೆ. ಈಗ GS ಶಿವರುದ್ರಪ್ಪ ಕವಿ, ಅವರ ಕಿರು ಪರಿಚಯವನ್ನು ಮಾಡಿಕೊಳ್ಳೋಣಂತೆ. GS ಶಿವರುದ್ರಪ್ಪನವರು ಇವರು ಹುಟ್ಟಿರೋದು ಶಿಕಾರಿಪುರದಲ್ಲಿ, ಶಿವಮೊಗ್ಗ ಜಿಲ್ಲೆ, 1926. ಮುಖ್ಯ ಕೃತಿಗಳು ಇವರದ್ದು ಇಷ್ಟು ಕೃತಿಗಳಿವೆ: ಸಾಮಗಾನ, ಚೆಲುವು ಒಲವು, ದೇವಶಿಲ್ಪ, ದೀಪದ ಹೆಜ್ಜೆ, ಅನಾವರಣ, ವಿಮರ್ಶೆಯ ಪೂರ್ವ ಪಶ್ಚಿಮ, ಮಾಸ್ಕೋದಲ್ಲಿ 22 ದಿನಗಳು, ಸೌಂದರ್ಯ ಸಮೀಕ್ಷೆ ಇತ್ಯಾದಿ. ತುಂಬ ಪ್ರಶಸ್ತಿಗಳು ಅವರಿಗೆ ಬಂದಿದೆ. ಕೇಂದ್ರ ಸಾಹಿತ್ಯ ಅಕಾಡೆಮಿ ಅವರ ಕಾವ್ಯಾರ್ಥ ಚಿಂತನಕ್ಕೆ ಪ್ರಶಸ್ತಿಯನ್ನು ನೀಡಿದೆ. ಹಂಪಿ ಕನ್ನಡ ವಿಶ್ವವಿದ್ಯಾನಿಲಯ ನಾಡೋಜ ಪುರಸ್ಕಾರ ನೀಡಿದೆ. ಬೆಂಗಳೂರು ಮತ್ತು ಕುವೆಂಪು ವಿಶ್ವವಿದ್ಯಾನಿಲಯಗಳು ಗೌರವ ಡಿಲಿಟ್ ಪದವಿ ಕೊಟ್ಟಿವೆ. ಅಷ್ಟೇ ಅಲ್ಲ, ಅವರಿಗೆ ರಾಷ್ಟ್ರಕವಿ, ಪಂಪ ಪ್ರಶಸ್ತಿ ಇವು ಕೂಡ ಬಂದಿವೆ. 1992ರಲ್ಲಿ ದಾವಣಗೆರೆಯಲ್ಲಿ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ 61ನೇದು, ಅದರಲ್ಲಿ ಅಧ್ಯಕ್ಷರಾಗಿದ್ದರು. ಈ ಕವನ ಸಂಕಲ್ಪ ಗೀತೆ GS ಶಿವರುದ್ರಪ್ಪನವರು ಬರೆದ ಎದೆ ತುಂಬಿ ಹಾಡಿದನು ಈ ಕವನ ಸಂಕಲನದಿಂದ ಆರಿಸಿಕೊಂಡಿದ್ದೀವಿ. ಇದಾದ ಮೇಲೆ ನಾನು ಕವನ ಅದು ಈ ತೆರೆ ಮೇಲೆ ಬರುತ್ತೆ. 3 ನಿಮಿಷ ಆ ಭಾವಗೀತೆಯನ್ನು ಹಾಡಿನ ರೂಪದಲ್ಲಿ ನೀವು ಕೇಳ್ತಾ ಇದ್ದಾಗ ಅದನ್ನು ಓದ್ತಾ ಇರಿ. ಆಗ ನಿಮಗೆ ಅದರ ಅಂತರಾರ್ಥ ಏನು ಅನ್ನೋದು ಗೊತ್ತಾಗುತ್ತೆ. ಸುತ್ತಲೂ ಕವಿಯುವ ಕತ್ತಲೆಯೊಳಗೆ ಪ್ರೀತಿಯ ಹಣತೆಯ ಹಚ್ಚೋಣ. ಬಿರುಗಾಳಿಗೆ ಹೊಯ್ದಾಡುವ ಹಡಗನು ಎಚ್ಚರದಲ್ಲಿ ಮುನ್ನಡೆಸೋಣ. ಬಿರುಗಾಳಿಗೆ ಹೊಯ್ದಾಡುವ ಹಡ
ಹಡಗಲು ಎಚ್ಚರದಲ್ಲಿ ಮುನ್ನಡೆಸೋಣ. ಕಲುಷಿತವಾದಿ ನದಿ ಜಲಗಳಿಗೆ ಮುಂಗಾರಿನ ಮಳೆಯಾಗೋಣ. ಬರಡಾಗಿರುವಿ ಕಾಡು ಮೇಡುಗಳ ವಸಂತವಾಗುತ್ತ ಮುಟ್ಟೋಣ. ಬರಡಾಗಿರುವಿ ಕಾಡು ಮೇಡುಗಳ ವಸಂತವಾಗುತ್ತ ಮುಟ್ಟೋಣ. ಪ್ರೀತಿಯ ಹಣತೆಯ ಹಚ್ಚೋಣ, ನಾವು ಪ್ರೀತಿಯ ಹಣತೆಯ ಹಚ್ಚೋಣ. ಬಿದ್ದುದನ್ನು ಮೇಲೆಬ್ಬಿಸಿ ನಿಲ್ಲಿಸಿ ಹೊಸ ಭರವಸೆಗಳ ಕಟ್ಟೋಣ. ಮನುಜರ ನಡುವಣ ಅಡ್ಡಗೋಡೆಗಳ ಕೆಡವುತ್ತ ಸೇತುವೆಯಾಗೋಣ. ಮನುಜರ ನಡುವಣ ಅಡ್ಡಗೋಡೆಗಳ ಕೆಡವುತ್ತ ಸೇತುವೆಯಾಗೋಣ. ಪ್ರೀತಿಯ ಹಣತೆಯ ಹಚ್ಚೋಣ, ನಾವು ಪ್ರೀತಿಯ ಹಣತೆಯ ಹಚ್ಚೋಣ. ಮತಗಳೆಲ್ಲವೂ ಪಥಗಳು ಎನ್ನುವ ಹೊಸ ಎಚ್ಚರದೊಳು ಬದುಕೋಣ. ಭಯ ಸಂಶಯದೊಳು ಕಂಬಿದ ಕಣ್ಣೊಳು ನಾಡಿನ ಕನಸನ್ನು ಬಿತ್ತೋಣ. ಭಯ ಸಂಶಯದೊಳು ಕಂಬಿದ ಕಣ್ಣೊಳು ನಾಡಿನ ಕನಸನ್ನು ಬಿತ್ತೋಣ. ಸುತ್ತಲೂ ಕರೆಯುವ ಕತ್ತಲೆಯೊಳಗೆ ಪ್ರೀತಿಯ ಹಣತೆಯ ಹಚ್ಚೋಣ. ಬಿರುಗಾಳಿಗೆ ಹೊಯ್ದಾಡುವ ಹಡಗಲು ಎಚ್ಚರದಲ್ಲಿ ಮುನ್ನಡೆಸೋಣ. ಬಿರುಗಾಳಿಗೆ ಹೊಯ್ದಾಡುವ ಹಡಗಲು ಎಚ್ಚರದಲ್ಲಿ ಮುನ್ನಡೆಸೋಣ. ಎಚ್ಚರದಲ್ಲಿ ಮುನ್ನಡೆಸೋಣ, ಎಚ್ಚರದಲ್ಲಿ ಮುನ್ನಡೆಸೋಣ. ವಿದ್ಯಾರ್ಥಿಗಳೇ, ಇಲ್ಲಿ 4 ನುಡಿಗಳಿವೆ. ಒಂದು ನುಡಿಯಲ್ಲಿ 4 ಸಾಲಿದೆ. 2 ಸಾಲಿಗೆ ಒಂದೊಂದು ಸಂಕಲ್ಪವನ್ನು ಅವರು ಹೇಳ್ತಾ ಇದ್ದಾರೆ. ಹಾಗೆ 8 ಸಂಕಲ್ಪವನ್ನು ನಾವು ಮಾಡಬೇಕಾಗಿದೆ. ಮೊದಲ 2 ಸಾಲನ್ನು ನೋಡೋಣ. ಸುತ್ತಲೂ ಕವಿಯುವ ಕತ್ತಲೆಯೊಳಗೆ ಪ್ರೀತಿಯ ಹಣತೆಯ ಹಚ್ಚೋಣ. ಮೇಲ್ನೋಟಕ್ಕೆ ಏನನ್ಸುತ್ತೆ, ಇಲ್ಲಿ ಕತ್ತಲೆ ಇದೆ, ಅಲ್ಲಿ ದೀಪ ತೆಗೆದುಕೊಂಡು ಬರೋಣ, ಆಗ ಕತ್ತಲೆ ಹೊರಟು ಹೋಗುತ್ತೆ ಅಂತ. ಇಲ್ಲಿ ಪ್ರೀತಿ ಅಂತ ಬಂದಿದ್ದರಿಂದ ದ್ವೇಷದ ಕತ್ತಲೆ ಇದೆ, ಪ್ರೀತಿ ತೆಗೆದುಕೊಂಡು ಬಂದರೆ ದ್ವೇಷ ಹೊರಟು ಹೋಗುತ್ತೆ. ಇದು ಮೇಲ್ನೋಟಕ್ಕೆ ಕಾಣೋ ಅರ್ಥ. ಪದ್ಯಗಳಲ್ಲಿ ಇನ್ನೂ ಅಂತರಾರ್ಥ, ಒಳಾರ್ಥಗಳಿರ್ತವೆ. ಗದ್ಯದಲ್ಲಿ ನಾವು 2-5 ಪುಟದಲ್ಲಿ ಹೇಳೋ ಅಂಥದ್ದನ್ನು ಒಂದೇ ಒಂದು ಶಬ್ದದಲ್ಲಿ ಪದ್ಯಗಳು ಅದನ್ನು ಧ್ವನಿಸ್ತವೆ. ಈಗ ನೋಡಿ, ಪ್ರೀತಿ ಎಂದರೇನು? ಪ್ರೀತಿ ಎನ್ನುವಂಥದ್ದು ಮಾನವೀಯ ಮೌಲ್ಯಗಳಲ್ಲಿ ಅತ್ಯಂತ ಮೇಲ್ಮಟ್ಟದ ಮೌಲ್ಯ. ಪ್ರೀತಿ ಎನ್ನೋದು ದೈವಿಕವಾದದ್ದು ಅಂತಾರೆ. ಲವ್ ಈಸ್ ಗಾಡ್, ಲಿವ್ ಇನ್ ಲವ್ ಅಂತ. ಅಂದರೆ ಪ್ರೀತಿಯೇ ದೇವರು, ಪ್ರೇಮವೇ ದೇವರು, ಪ್ರೇಮದಲ್ಲಿ ಜೀವಿಸಿ ಅಂಥೇಳಿ. ಪ್ರೀತಿ ಒಂದು ಬಂದುಬಿಟ್ರೆ, ಪ್ರೇಮ ಒಂದು ನಮ್ಮ ಹೃದಯದಲ್ಲಿ ಉದ್ಭವವಾದರೆ ಅದರ ಹಿಂಭಾಗದಲ್ಲಿ ಕ್ಯೂನಲ್ಲಿ ವಾತ್ಸಲ್ಯ, ಕರುಣೆ, ದಯೆ, ಅನುಕಂಪ, ಹೀಗೆ ಅನೇಕ ಮೌಲ್ಯಗಳು ಬರ್ತವೆ. ಹೀಗೆ ಮೌಲ್ಯಗಳಲ್ಲೇ ಶ್ರೇಷ್ಠವಾದದ್ದು ದೈವಿಕವಾದಂತಹ ಪ್ರೀತಿಯ ಹಣತೆಯನ್ನು ನಮ್ಮ ಹೃದಯದಲ್ಲಿ ಹೊಚ್ಚಬೇಕು. ಅದರ ಅರ್ಥ ನಮ್ಮ ಹೃದಯ ಪ್ರೀತಿಯಿಂದ ತುಂಬಿಕೊಳ್ಳಬೇಕು, ಅರಿವು ಅಂಥೇಳಿ. ಆದ್ದರಿಂದಲೇ ಹಿರಿಯರು ಹೇಳ್ತಾರೆ, ಸ್ಟಾರ್ಟ್ ದಿ ಡೇ ವಿತ್ ಲವ್, ಸ್ಪೆಂಡ್ ದಿ ಡೇ ವಿತ್ ಲವ್, ಎಂಡ್ ದಿ ಡೇ ವಿತ್ ಲವ್. ಪ್ರೀತಿಯಿಂದ ದಿನವನ್ನು ಪ್ರಾರಂಭ ಮಾಡೋಣ, ಪ್ರೀತಿಯಿಂದ ದಿನವನ್ನು ಕಳೆಯೋಣ, ಪ್ರೀತಿಯಿಂದ ದಿನವನ್ನು ಮುಗಿಸೋಣ. ಇದು ದೈವತ್ವಕ್ಕೆ ಇರೋ ದಾರಿ ಅಂತ. ಆದ್ದರಿಂದ ನಾವು ನಮ್ಮ ಹೃದಯದಲ್ಲಿ
ಪ್ರೀತಿಯ ಒಂದು ಸೆಲೆಯನ್ನು ಚಿಮ್ಮು ಹಾಗೆ ನಾವು ಮಾಡಿಕೊಳ್ಬೇಕು. ಆಗ ಏನಾಗುತ್ತೆ, ಪ್ರೀತಿಗೆ ಬೆಳಕು ಅಂತ ಹೇಳ್ತಾ ಇದ್ದಾರೆ ಇಲ್ಲಿ. ಬೆಳಕು ಅಂತ ಹೇಳಿದರೆ ಜ್ಞಾನ ಅಂತ. ಜ್ಞಾನದ ಬೆಳಕು ಬಂದಾಗ ಕತ್ತಲೆ ಹೋಗುತ್ತೆ. ಈಗ ಕತ್ತಲೆ ಅಂದರೆ ಯಾವುದು ಅಂತ ನೋಡೋಣ. ಕತ್ತಲೆ ಎಲ್ಲಿದೆ? ಮನಸ್ಸಿನಲ್ಲಿದೆ. ಆ ಕತ್ತಲೆ ಯಾವುದು ಅಂದರೆ ಅಜ್ಞಾನ ಅಂತ. ಅದಕ್ಕೆ ಅಜ್ಞಾನದ ಅಂಧಕಾರ ಅಂತ ಹೇಳ್ತಾರೆ. ಯಾವುದು ಅಜ್ಞಾನ? ವೈಮನಸ್ಯ, ದ್ವೇಷ, ಅಹಂಕಾರ, ವಕ್ರಬುದ್ಧಿ, ಕುಹಕತನ, ಇವೆಲ್ಲವೂ ಕೂಡ ಮಾಲಿನ್ಯಗಳು. ಇವೆಲ್ಲವೂ ಕೂಡ ಕತ್ತಲೆ. ಈ ಕತ್ತಲೆಯನ್ನು ನಾವು ಹೋಗಲಾಡಿಸಬೇಕು. ಆದ್ದರಿಂದ ಮನಸ್ಸಿಗೆ ಮಾಲಿನ್ಯ ಬಂದಿದೆ, ಮೈಂಡ್ ಪೊಲ್ಯೂಷನ್ ಅಂತ ಹೇಳ್ತೀವಿ ನಾವು. ಯಾವ ರೀತಿ ನೀವೆಲ್ಲ ಕೇಳಿದಿರಿ, ಜಲಮಾಲಿನ್ಯ, ವಾಯು ಮಾಲಿನ್ಯ, ಏರ್ ಪೊಲ್ಯೂಷನ್, ವಾಟರ್ ಪೊಲ್ಯೂಷನ್ ಅಂಥೇಳಿ ಬಹಳ ಹಾನಿ ಮಾಡುತ್ತವೆ ಇವೆರಡು. ಅದಕ್ಕಿಂತ ಜಾಸ್ತಿ ಹಾನಿ ಮಾಡುವಂಥದ್ದು ಯಾವುದು ಅಂತ ಹೇಳಿದರೆ ಮನೋಮಾಲಿನ್ಯ. ಅದರಿಂದ ಕುಟುಂಬ ಒಡೆಯುತ್ತೆ, ಸಂಸಾರ ಒಡೆಯುತ್ತೆ, ಸಮಾಜ ಒಡೆದು ಹೋಗುತ್ತೆ, ದೇಶ ಇಬ್ಬಾಗ ಆಗತ್ತೆ, ಯುದ್ಧಗಳು ನಡೆಯುತ್ತವೆ. ಆದ್ದರಿಂದ ಅಂತಹ ಕತ್ತಲೆಯನ್ನು ಮನಸ್ಸಿನಿಂದ ದೂರ ಮಾಡಬೇಕು. ಆಗ ಮತ್ಸರ ಹೊರಟು ಹೋಗುತ್ತೆ, ದ್ವೇಷ ಇರೋದಿಲ್ಲ, ಎಲ್ಲ ದುರ್ಗುಣಗಳು ಕೂಡ ಓಡಿ ಹೋಗ್ತವೆ, ಶುದ್ಧತೆ ಉಳಿಯುತ್ತೆ. ಎಲ್ಲಿ ಶುದ್ಧತೆ ಇರುತ್ತೆ ಅಲ್ಲಿ ದೈವತ್ವ ಇರುತ್ತೆ. ಆದ್ದರಿಂದ ಅಂತಹ ಸಂಕಲ್ಪ ಮಾಡಬೇಕು ಅಂತ ಕವಿ ಆಶಯ ಆಗಿದೆ. ಇನ್ನು 2 ಸಾಲುಗಳನ್ನು ನೋಡೋಣ. ಬಿರುಗಾಳಿಗೆ ಹೊಯ್ದಾಡುವ ಹಡಗನು ಎಚ್ಚರದಲ್ಲಿ ಮುನ್ನಡೆಸೋಣ. ಮೇಲ್ನೋಟಕ್ಕೇನು, ಹಡಗು ಬಿರುಗಾಳಿಗೆ ಸಿಕ್ಕಿದೆ, ಎಚ್ಚರ ತಪ್ಪಿತು ಅಂದರೆ ಹಡಗು ಮುಳುಗಿಬಿಡುತ್ತೆ, ಒಳಗಿದ್ದವರೆಲ್ಲ ಹೋಗ್ತಾರೆ. ಎಚ್ಚರ ತಪ್ಪಲೇಬಾರದು. ಬಹಳ ಎಚ್ಚರದಿಂದ ಅದನ್ನು ತೆಗೆದುಕೊಂಡು ಅದರ ಎಲ್ಲಿಗೆ ತಲುಪಬೇಕೋ ಅಲ್ಲಿಗೆ ತೆಗೆದುಕೊಂಡು ಹೋಗೋಣ ಅಂತ ಮೇಲ್ನೋಟದ ಅರ್ಥ. ಈಗ ನಾವು ಒಳಗಿನ ಅರ್ಥ ಏನಿದೆ ಅಂತ ಯೋಚನೆ ಮಾಡೋಣ. ಹಡಗು ಅಂದರೆ ಯಾವುದು ಮತ್ತು ಬಿರುಗಾಳಿ ಅಂದರೆ ಯಾವುದು ಅಂತ. ಹಡಗು ಅಂತ ಹೇಳಿದರೆ ನಮ್ಮ ಜೀವನ ಅಂತ ತೆಗೆದುಕೊಳ್ಬೇಕು. ನಾವು ಜೀವನ ಅಂತ ಹೇಳಿದರೆ ಅದೇನು ಹೂವಿನ ಹಾಸಿಗೆ ಅಲ್ಲ, ನಾಟ್ ಎ ಬೆಡ್ ಆಫ್ ರೋಸಸ್. ಅದರಲ್ಲಿ ಮುಳ್ಳಿದೆ, ಕಲ್ಲಿದೆ, ನಡೀತಾ ಇರಬೇಕಾದ್ರೆ ಏರು ತಗ್ಗುಗಳಿವೆ. ಎಷ್ಟೋ ಬಾರಿ ಪ್ರತಿಕೂಲ ಪರಿಸ್ಥಿತಿಗಳು ಎದುರಾಗ್ತವೆ. ಅಂಥ ಸಂದರ್ಭದಲ್ಲಿ ಹೆದರಬಾರದು, ಹಾಗಂತ ಸೋಲಲೂಬಾರದು. ಸೋತರೆ ಹೊರಟೋಯ್ತು. ಆ ದೃಷ್ಟಿಯಿಂದ ಎಚ್ಚರದಲ್ಲಿ ಹೋಗಬೇಕು. ಇಲ್ಲಿ ಬಿರುಗಾಳಿ ಅಂತ ಹೇಳಿದರೆ ಜೀವನದಲ್ಲಿ ಬರುವಂತಹ ಕಷ್ಟಗಳು, ಸಂಕಷ್ಟಗಳು, ಎಲ್ಲ ಸವಾಲುಗಳು. ಲೈಫ್ ಈಸ್ ಎ ಗೇಮ್, ಪ್ಲೇ ಇಟ್. ಲೈಫ್ ಈಸ್ ಎ ಚಾಲೆಂಜ್, ಮೀಟ್ ಇಟ್ ಅಂತಾರೆ. ಜೀವನವೇ ಒಂದು ಆಟ, ಆಡಬೇಕು. ಜೀವನ ಒಂದು ಸವಾಲು, ಅದನ್ನು ಎದುರಿಸಬೇಕು ಅಂತ ಹೇಳ್ತಾರೆ. ಹಾಗಾಗಿ ಜೀವನದಲ್ಲಿ ಬರುವಂತಹ ಕಷ್ಟಗಳಿಗೆ, ಬಿರುಗಾಳಿಗಳಿಗೆ ನಾವು ಎಂದೂ ಅಂಜದೆ, ಸೋಲದೆ, ಹೆದರದೆ, ಬಹಳ ಎಚ್ಚರಿಕೆಯಿಂದ ನಮ್ಮ ಜೀವನದ ಪಥದಲ್ಲಿ ಸಾಗ್ತಾ ಮುನ್ನಡೆಯುತ್ತಾ ಕೊನೆಯ ಗಮ್ಯಸ್ಥಾನವನ್ನು ಸೇರಬೇಕು ಅನ್ನೋದು ಕವಿಯ ಆಶಯ. ಈಗ 4 ಸಾಲುಗಳು ನಮ್ಮ ಬಗ್ಗೆ ಹೇಳಿವೆ. ನಾವು ಯಾವ ರೀತಿ ಪರಿವರ್ತನೆ ಆಗಬೇಕು, ಯಾವ ರೀತಿಯಲ್ಲಿ ಮುಂದಕ್ಕೆ ನಡೀಬೇಕು ಅಂತ ಹೇಳಿ ಇನ್ನು ಮುಂದೆ ನೋಡೋಣಂತೆ. ಈಗ ನೋಡಿ, ಇಲ್ಲಿ ಕವಿ ಪ್ರಕೃತಿಗೆ ಬರ್ತಾ ಇದ್ದಾನೆ. ಪ್ರಕೃತಿ ಅನ್ನೋದು ಯಾವುದು ಅಂತ ಹೇಳಿದರೆ ಅದು ಭೂಮಿಯ ಭಾಗನೇ. ಈ ಭೂಮಿ ಇರೋದು ಬರೇ ಮನುಷ್ಯನಿಗೋಸ್ಕರ ಅಲ್ಲ. ಭೂಮಿ ತಾಯಿ, ಭೂಮಿ ದೇವಿ, ಭೂಮಿಯೇ ದೇವರು. ಆ ಭೂಮಿ ತಾಯಿಯ ಮಡಿಲಿನಲ್ಲಿ ಮನುಷ್ಯರು ಇದ್ದಾರೆ, ಗಿಡ ಮರಗಳೂ ಇವೆ, ಹಾಗೆ ಜಲಚರ ಜೀವಿಗಳು ಇದ್ದಾವೆ. ಹೀಗೆ ಎಲ್ಲ ಜೀವರಾಶಿಗೆ, ಜೀವ ಸಂಕುಲದ ಒಂದು ಮಾತೆ ನಮ್ಮ ಭೂತಾಯಿ. ಆ ಭೂತಾಯಿಯ ಬಗ್ಗೆ ಅಂದರೆ ಪ್ರಕೃತಿಯನ್ನು ನಾವು ಯಾವ ರೀತಿ ರಕ್ಷಣೆ ಮಾಡಬೇಕು ಅನ್ನೋದನ್ನು ಕವಿ ಹೇಳ್ತಾ ಇದ್ದಾರೆ. ನೋಡಿ, ಇಲ್ಲಿ ನೋಡೋದಕ್ಕೆ ಕಲುಷಿತವಾದಿ ನದಿ ಜಲಗಳಿಗೆ ಮುಂಗಾರಿನ ಮಳೆಯಾಗೋಣ. ಬರೀ ಇಷ್ಟೇ, ಪರೀಕ್ಷೆಯ ದೃಷ್ಟಿಯಿಂದ ಇಷ್ಟೇ ತಿಳ್ಕೊಂಡ್ರೆ ಸಾಕು. ನದಿ ಜಲಗಳು ಕಲುಷಿತವಾದಾಗ ನಾವೇನು ಮಾಡಬೇಕು? ಮುಂಗಾರಿನ ಮಳೆಯಾಗಬೇಕು ಅಂತ. ಆದರೆ ಅರ್ಥ ಬೇರೆ ಇದೆ. ನೋಡಿ ಇಲ್ಲಿ ಹೇಗೆ ಕಲುಷಿತವಾಗಿದೆ ಅಂಥೇಳಿ. ನೀರು ಕಲುಷಿತವಾದಾಗ ನಾವು ಯಾವುದಕ್ಕೋಸ್ಕರ ನದಿ ಸ್ನಾನ ಮಾಡ್ತೀವಿ? ಕೊಳೆಯನ್ನು ತೊಳೆಯಲಿಕ್ಕೆ. ಈಗಿನ ನದಿಗಳಲ್ಲಿ ನಾವು ಸ್ನಾನ ಮಾಡಿದರೆ ಕೊಳೆಯನ್ನು ಅಂಟಿಸ್ಕೊಳ್ತೀವಿ, ರೋಗಗಳನ್ನು ತೆಗೆದುಕೊಂಡು ಬರ್ತೀವಿ ನಾವು.
ಆಮೇಲೆ ಕಾರ್ಖಾನೆಗಳಿಂದ ನೀರನ್ನು ಬಿಡ್ತಾ ಇದ್ದಾರೆ. ಜನರು ಕೂಡ ತಮ್ಮ ಎಲ್ಲ ಹೊಲಸುಗಳನ್ನು ಕೊಳೆಯನ್ನು ತೆಗೆದುಕೊಂಡು ನೀರಿಗೆ ಹಾಕ್ತಾ ಇದ್ದಾರೆ. ಪ್ರಾಣಿಗಳನ್ನು ಅಲ್ಲೇ ತೊಳಿತಾ ಇದ್ದಾರೆ. ಇದರಿಂದ ಏನಾಗ್ತಾ ಇದೆ ಅಂತ ಹೇಳಿದರೆ, ನೀರಿನಲ್ಲಿ ಜೀವರಾಶಿಗಳಿವೆ. ಕಾರ್ಖಾನೆಯ ನೀರು ಈ ನದಿಗೆ ಸೇರಿದಾಗ ಎಷ್ಟೋ ಬಾರಿ ನೀವು ವರ್ತಮಾನ ಪತ್ರಿಕೆಗಳಲ್ಲಿ ನೋಡಿದ್ದೀರಿ, ಆ ಜಲಚರಗಳು ಆಮೇಲೆ ಈ ಮೀನುಗಳು ಅವುಗಳ ಮಾರಣ ಹೋಮ ಆಗಿರುತ್ತೆ. ಆ ಜೀವ ಸಂಕಲಗಳಿಗೆ ನಾವು ತೊಂದರೆ ಕೊಡ್ತಾ ಇದ್ದೀವಿ. ಆ ರೀತಿ ಆಗಬಾರ್ದು. ಏಕೆ ಅಂತ ಹೇಳಿದರೆ, ಆ ಜೀವಿಗಳು ಕೂಡ ನಮ್ಮ ಸಹೋದರ ಸಹೋದರಿಯರು, ನಮ್ಮವರೇ, ಯಾರೂ ಅಲ್ಲ, ಬಂಧು ಬಾಂಧವರು. ನಮ್ಮ ಬಂಧು ಬಾಂಧವರನ್ನು ನಾವು ಕೊಲ್ತಾ ಇದ್ದೀವಿ ಅನ್ನುವ ಭಾವನೆ ನಮಗೆ ಬರಬೇಕು. ಆ ದೃಷ್ಟಿಯಿಂದಲೇ ಆ ಪ್ರೀತಿ ಅನ್ನುವ ಮೊದಲನೆಯ ಆ 4 ಚರಣಗಳಲ್ಲಿರುವ ಶಬ್ದ ಇಲ್ಲಿಗೂ ಕೂಡ ಅನ್ವಯವಾಗುತ್ತೆ. ಯಾವ ರೀತಿ ಅಂತ ಹೇಳಿದರೆ, ನಾವು ಪ್ರಕೃತಿಯನ್ನು ಪ್ರೀತಿಸಬೇಕು, ಪೂಜಿಸಬೇಕು ಅಂತ ಹೇಳಿ. ನಾವು ಏನಾಗಬೇಕು, ಈ ಕಲುಷಿತವಾದಂಥ ನೀರು ಹೋಗಬೇಕಾದ್ರೆ ಮುಂಗಾರಿನ ಮಳೆ ಆಗಬೇಕು. ಮುಂಗಾರು ಮಳೆ ಜೋರಾಗಿ ಬೀಸಿದಾಗ ಎಲ್ಲ ಹೊರಟು ಹೋಗುತ್ತೆ, ಏನು ಅಲ್ಲಿ ಮಲಿನತೆ ಉಳಿಯೋದಿಲ್ಲ. ಅಂದರೆ ನಾವು ಮುಂಗಾರಿನ ಮಳೆ ಆಗಬೇಕು ಅಂದರೆ ಮುಂಗಾರು ಮಳೆ ಮಾಡಿರುವಂಥ ಕೆಲಸವನ್ನು ನಾವು ಮಾಡಬೇಕು. ಯಾವ ರೀತಿ ಕಲುಷಿತವಾಗಿದ್ದನ್ನು ತೊಳೆದು ಹಾಕತ್ತೆ ಆ ರೀತಿ ನಾವು ತೊಳಿಬೇಕು. ತೊಳೆಯೋದು ಹೇಗೆ? ನಾವು ಕೊಳೆಯನ್ನು ಬಿಡಬಾರ್ದು. ಆಮೇಲೆ ಅದಕ್ಕೆ ಯಾವುದೇ ರೀತಿಯ ಕಾರ್ಖಾನೆಯ ವಸ್ತುಗಳನ್ನು ಅದು ಯಾವುದನ್ನು ಕೂಡ ನಾವು ಅದಕ್ಕೆ ಹಾಕಬಾರ್ದು. ನೀರನ್ನು ಶುದ್ಧವಾಗಿ ಇಟ್ಟಿರಬೇಕು. ನೀರಿಗೆ ನಾವು ಪೂಜೆ ಮಾಡ್ತೇವೆ, ದೇವತೆ ಅಂತ ಹೇಳ್ತೇವೆ. ಯಾಕೆ ಅಂತ ಹೇಳಿದರೆ, ಅದು ಜೀವರಾಶಿಗಳನ್ನು, ಜಲಚರಗಳನ್ನು ರಕ್ಷಣೆ ಮಾಡುತ್ತೆ. ಪ್ರಾಣಿಗಳು ಬಂದು ನೀರು ಕುಡಿತವೆ, ಎಲ್ಲರಿಗೂ ಆಧಾರ, ಅದು ಜೀವ ಸೆಲೆ. ಆ ರೀತಿಯಲ್ಲಿ ಮುಂಗಾರು ಮಳೆ ಹೇಗೆ ಅದನ್ನು ಕೊಳಚೆಗಳನ್ನು ತೆಗೆದುಹಾಕ್ತು, ಆ ರೀತಿ ನಾವು ತೆಗೆದುಹಾಕೋದಲ್ಲ, ಕೊಳಚೆ ಆಗದೇ ಇದ್ದ ಹಾಗೆ ನೋಡಿಕೊಳ್ಬೇಕು ಅನ್ನೋದು ಈ ಕವನದ ಅರ್ಥ. ಅದೇ ಕವನದಲ್ಲಿ ಮತ್ತೆ ಮುಂದುವರಿತಾ ಇದೆ. ಬರೇ ಜಲ ಒಂದಿದ್ದರೆ, ಜಲ ಶುದ್ಧವಾದರೆ ಸಾಲದು. ಕಾಡು ಮೇಡುಗಳ ಸ್ಥಿತಿ ಏನಾಗಿದೆ ನೋಡಿ. ಬರಡಾಗಿರುವಿ ಕಾಡು ಮೇಡುಗಳ ವಸಂತವಾಗುತ್ತಾ ಮುಟ್ಟೋಣ. ನಮ್ಮ ಕಾಡಿನ ಪರಿಸ್ಥಿತಿ ಏನಾಗಿದೆ ನೋಡಿ. ನಾವು ಮರಗಿಡಗಳನ್ನು ಕಡಿತಾ ಇದ್ದೀವಿ. ದಿಢೀರ್ ಶ್ರೀಮಂತರಾಗಬೇಕು. ರಾತ್ರಿಯಿಂದ ಬೆಳಗ್ಗೆ ಒಳಗೆ ಕಾಡಿನ ಮರಗಳನ್ನು ಕಡಿದು ದುಡ್ಡು ಮಾಡಿ ಕಾಂಕ್ರೀಟ್ ಕಟ್ಟಡ ಕಟ್ಟುತ್ತಾ ಇದ್ದೀವಿ ನಾವು. ನಮಗೆ ಅದರ ಬಗ್ಗೆ ಏನೂ ಕೂಡ ಒಂದು ಒಳಗಡೆ ಪ್ರೀತಿ ಅನ್ನೋದು ಬರೋದಿಲ್ಲ. ಅವು ಬೇರೆ ಏನೂ ಅಲ್ಲ, ಜೀವರಾಶಿಗಳು, ಅವು ಸಸ್ಯಗಳು ಕೂಡ ದೇವ ಮಕ್ಕಳು. ಆ ಭಾವನೆ ನಾವು ಬರ್ತಾ ಇಲ್ಲ. ಕಾಡುಗಳನ್ನು ಕಡಿತಾ ಇದ್ದೀವಿ ನಾವು. ಮತ್ತು ನಾವೇನು ತಿಳ್ಕೊಂಡಿದ್ದೀವಿ, ಇಡೀ ಭೂಮಂಡಲಕ್ಕೆ ನಾವೇ ಚಕ್ರಾಧಿಪತಿ, ನಾವೇ ಯಜಮಾನರು. ಇಲ್ಲಿರುವ ಸಸ್ಯಗಳು ಎಲ್ಲವೂ ಕೂಡ ನಮ್ಮ ಸುಖಕ್ಕೋಸ್ಕರ ಇವೆ. ಪ್ರಾಣಿಗಳಿವೆ, ಪಕ್ಷಿಗಳಿವೆ, ಅವೆಲ್ಲವೂ ಕೂಡ ನಮ್ಮ ಹೊಟ್ಟೆಗೋಸ್ಕರನೇ ಇರೋವಂಥದ್ದು ಅಂತ ತಿಳ್ಕೊಂಡಿದ್ದೇವೆ ನಾವು. ಪ್ರಾಣಿಗಳನ್ನು ತಿಂದು ಬಾವಲಿಗಳು ಅವು ಇವು ಎಲ್ಲವನ್ನು ಸೇವಿಸಿ ಅದರಿಂದ ಈಗ ವೈರಸ್ಗಳು ಹರಡ್ತಾ ಇದೆ. ಆದ್ದರಿಂದ ನಮಗೆ ಈ ಬಗ್ಗೆಯೂ ಪ್ರೀತಿ ಬರಬೇಕು, ಪ್ರೇಮ ಬರಬೇಕು ಅಂಥೇಳಿ ಕವಿಯ ಆಶಯವಾಗಿದೆ. ಹಾಗಾದರೆ ನಾವೇನು ಮಾಡಬೇಕು? ವಸಂತವಾಗುತ್ತಾ, ವಸಂತ ಋತು ಬಂತು ಅಂತ ಹೇಳಿದರೆ ಗಿಡ ಮರಗಳಲ್ಲಿ ಚಿಗುರು ಬರುತ್ತೆ, ಹೂಗಳು ಬಿಡ್ತವೆ, ಇಡೀ ಪ್ರಕೃತಿ ಸರ್ವಾಂಗ ಸುಂದರವಾಗಿ ಕಂಗೊಳಿಸ್ತಾಳೆ. ನೋಡೋದಕ್ಕೆ ಬಹಳ ಆನಂದವಾಗುತ್ತೆ. ಎಲ್ಲೆಲ್ಲೋ ಹಸಿರು, ಎಲ್ಲೆಲ್ಲೋ ಹೂವು, ಎಲ್ಲೆಲ್ಲೋ ಒಂದು ಪರಿಮಳ. ಆ ವಸಂತ ಬಂದಾಗ ಇಡೀ ಕಾಡಿಗೆ, ಆ ಬರಡು ನಾಡಿಗೆ, ಕಾಡು ಮೇಡಿಗೆ, ಮೇಡು ಅಂದರೆ ಗುಡ್ಡ, ಕಾಡು ಮೇಡಿಗೆ ಒಂದು ರೀತಿ ಜೀವಕಳೆ ಬರುತ್ತೆ. ಆ ವಸಂತ ಮಾಡಿರೋ ಕೆಲಸ ನಾವು ಮಾಡಬೇಕು. ನಾವು ಮಾಡೋದು ಹೇಗೆ ಹಾಗಾದರೆ ಕೆಲಸವನ್ನು ಅಂತ ಹೇಳಿದರೆ, ಕಾಡನ್ನು ಕಡಿಬಾರ್ದು, ಗಿಡವನ್ನು ನೆಡಬೇಕು, ಆಮೇಲೆ ನೀರನ್ನು ಉಣಿಸಬೇಕು, ಅದನ್ನು ಬೆಳೆಸಬೇಕು. ಅದೇ ವಸಂತ ಮಾಡೋ ಕೆಲಸವನ್ನು ನಾವು ಈ ರೀತಿಯಲ್ಲಿ ಮಾಡಬೇಕಾಗಿದೆ. ಇದು ನಮ್ಮ ಆಶಯವಾಗಬೇಕು. ಈಗ ಮುಂದಿನ ಇದಕ್ಕೆ ಹೋಗೋಣಂತೆ. ಕವನದಲ್ಲಿ 3ನೇದು ಸಮಾಜಕ್ಕೆ ಬರ್ತಾ ಇದ್ದಾರೆ. ಸಮಾಜದ ಪರಿವರ್ತನೆಗೆ, ಸಮಾಜದ ಅಭಿವೃದ್ಧಿಗೆ ಕವಿ ಸಂಕಲ್ಪ ತೊಡಬೇಕು ಅಂತ ನಮಗೆ ಹೇಳ್ತಾ ಇದ್ದಾರೆ. ಬಿದ್ದುದನ್ನು ಮೇಲೆಬ್ಬಿಸಿ ನಿಲ್ಲಿಸಿ ಹೊಸ ಭರವಸೆಗಳ ಕಟ್ಟೋಣ ಅಂತ. ಬಿದ್ದವನನ್ನು ಅಂತ ಹೇಳ್ತಾ ಇಲ್ಲ ಇಲ್ಲಿ. ಬಿದ್ದುದನ್ನು, ಯಾವುದೋ ಬಿದ್ದುಬಿಟ್ಟಿದೆ ಅಲ್ಲಿ, ಈಗ ನಾವು ಮಾಡಬೇಕಾದಂಥ ಕೆಲಸ ಅದನ್ನು ಮೇಲಕ್ಕೆ ಎಬ್ಬಿಸಬೇಕು ಅಂಥೇಳಿ. ಯಾವುದು ಬಿದ್ದಿದೆ ಅಂತ ಯೋಚನೆ ಮಾಡೋಣಂತೆ.
ಒಂದು ದೇಶ ಅಂದಾಗ ನೈತಿಕ, ಧಾರ್ಮಿಕ, ಆಧ್ಯಾತ್ಮಿಕ, ಆರ್ಥಿಕ, ಸಾಮಾಜಿಕ ಎಲ್ಲ ದೃಷ್ಟಿಯಿಂದ ನಾವು ನೋಡಬೇಕಾಗತ್ತೆ. ಮೊದಲನೇದಾಗಿ ಬಿದ್ದಿದ್ದು ನಮ್ಮ ದೇಶ, ನಮ್ಮ ಭಾರತ ದೇಶ ಈಗ ನೈತಿಕವಾಗಿ ಬಿದ್ದಿದೆ. ಅದರ ಬಗ್ಗೆ ಹೆಚ್ಚು ಹೇಳೋ ಅಗತ್ಯ ಇಲ್ಲ. ಎಷ್ಟು ನೈತಿಕ ಅಧಃಪತನಕ್ಕೆ ನಾವು ಹೋಗಿದ್ದೀವಿ ಅಂತ ಹೇಳಿದರೆ, ಪಾಶ್ಚಾತ್ಯರು ಹೋಗಿದ್ದಾರೆ, ಆದರೆ ನಾವು ಹೋಗಿದ್ದೀವಿ ಅಂತ ಹೇಳಿದರೆ ಅದನ್ನು ವಿವರಣೆ ಮಾಡಿದರೆ ಎಲ್ಲರಿಗೂ ತಲೆ ಬಿಸಿಯಾಗತ್ತೆ. ಆಮೇಲೆ ಸಾಂಸ್ಕೃತಿಕವಾಗಿ ನಮ್ಮ ದೇಶ ಸಂಸ್ಕೃತಿಯ ದೇಶ ಅಂತ ಹೇಳ್ತೀವಿ. ಭಾರತೀಯ ಸಂಸ್ಕೃತಿ ಅಂತ ಹೇಳ್ತೀವಿ. ಆ ಸಂಸ್ಕೃತಿಯು ಕುಸಿದು ಬಿಟ್ಟಿದೆ. ಈಗ ಎಲ್ಲ ಬೇಡದ ಅನುಕರಣೆಗಳನ್ನು ನಾವು ಅನುಸರಿಸ್ತಾ ಇದ್ದೇವೆ. ಆರ್ಥಿಕವಾಗಿ ಎಷ್ಟೋ ಜನ ಕೆಳಗೆ ಬಿದ್ದಿದ್ದಾರೆ. ಆರ್ಥಿಕತೆ ಕುಸಿದಿದೆ ದೇಶದ್ದು, ಅದನ್ನು ಮೇಲೆ ಕೆತ್ತಬೇಕಾಗಿದೆ. ಸಾಮಾಜಿಕ ಜೀವನ, ಆ ಕ್ರಮ ಅದು ಕುಸಿದಿದೆ, ಅದನ್ನು ಮೇಲೆ ಕೆತ್ತಬೇಕು. ಮೇಲೆ ಕೆತ್ತು ನಿಲ್ಲಿಸಬೇಕು. ಮತ್ತು ಬಿದ್ದಿದ್ದರು ಅಂತ ಹೇಳಿದ್ರೆ ಇನ್ನೊಂದು ಅರ್ಥ ಪೆಸಿಮಿಸಮ್ ಅಂಥೇಳಿ, ಮಾನಸಿಕವಾಗೂ ಬಿದ್ದಿರ್ತೀವಿ ನಾವು. ನಿರಾಶಾವಾದ, ನಮ್ಮಿಂದ ಏನು ಆಗೋದೇ ಇಲ್ಲ, ಸೋತು ಬಿಟ್ವಿ ಅಂಥೇಳಿ. ಯಾರು ನಿರಾಶವಾದ ಇದ್ದಾನೆ ಅವನಿಗೆ ಸೋಲು ತಪ್ಪಿದ್ದಲ್ಲ. ಆದ್ದರಿಂದ ಭರವಸೆ ಕಟ್ಟೋಣ, ಹೊಸ ಭರವಸೆ. ಹೆದರೋದು ಬೇಕಾಗಿದ್ದಿಲ್ಲ. ಭರವಸೆ ಅಂದರೆ ಆಶಾವಾದ, ಆಪ್ಟಿಮಿಸಮ್ ಅಂತ ಹೇಳಿದರೆ, ಆಶಾವಾದಿಗೆ ಎಂದೂ ಸೋಲಿಲ್ಲ, ಎಂದೂ ಸಾವಿಲ್ಲ. ಹಾಗಾಗಿ ಹೊಸ ಭರವಸೆ ಇಟ್ಕೊಳ್ಳೋಣ. ಏನು ಹೆದರಬೇಕಾಗಿಲ್ಲ. ಮುಂದಿನ ಕಾಲ, ಮುಂದಿನ ಜೀವನ, ಮುಂದಿನ ದಿನಗಳು ನಮಗೆ ಸುವರ್ಣಮಯವಾದಂಥ ದಿನಗಳಿದೆ, ನಾವು ಹೆದರಬೇಕಾಗಿಲ್ಲ ಅಂತ ಭರವಸೆ ಇಟ್ಕೊಳ್ಳೋಣ. ಅಂತಹ ಭರವಸೆಯನ್ನು ನಾವು ಕಟ್ಟಬೇಕು ಅನ್ನೋದು ಕವಿಯ ಆಶಯವಾಗಿದೆ. ಸಮಾಜದಲ್ಲಿ ಈಗೇನು ದುಸ್ಥಿತಿ ಬಂದಿದೆ ಅದನ್ನು ಮೇಲೆ ಕೆತ್ತಬೇಕು ಅನ್ನೋದು ಕವಿಯ ಆಶಯ. ಮುಂದಿನ 4 ಸಾಲುಗಳನ್ನು ನೋಡೋಣಂತೆ. ಓದ್ತೀನೀಗ. ಮನುಜರ ನಡುವಣ ಅಡ್ಡಗೋಡೆಗಳ ಕೆಡುವತ ಸೇತುವೆಯಾಗೋಣ ಅಂಥೇಳಿ. ಇಲ್ಲಿ ಮನುಷ್ಯರು ಒಂದು ಸೇರಬೇಕು, ಏಕತೆ ಇರಬೇಕು. ಏಕತೆಗೆ ಏನೋ ಒಂದು ಗೋಡೆ ಅಡ್ಡ ಬಂದಿದೆ, ಆ ಗೋಡೆ ತೆಗೆದ್ರೆ ನಾವು ಒಂದಾಗ್ತೀವಿ ಅನ್ನೋದು ಮೇಲ್ನೋಟಕ್ಕೆ ಅರ್ಥ. ಅಕಸ್ಮಾತ್ 2 ಇದ್ದರೆ ಅದರ ಮಧ್ಯ ನಾವು ಸೇರಬೇಕಾದ್ರೆ ಒಂದು ಸೇತುವೆ ಏರಿಯ ಕೆಲಸವನ್ನು ಮಾಡಬೇಕು ಅಂಥೇಳಿ, ನಾವು ಸೇತುವೆ ಆಗಬೇಕು ಅಂತ, ಆ ಜೋಡಣೆ ಕೆಲಸ ನಾವು ಮಾಡಬೇಕು ಅಂತ ಅರ್ಥ. ಆದರೆ ಇದರ ಅಂತರಾರ್ಥ ಬಹಳ ಆಳವಾಗಿದೆ. ಮನುಷ್ಯರ ನಡುವೆ ಅಡ್ಡಗೋಡೆ ಅಂದರೆ ಏನು ಅಡ್ಡ ಬಂದಿದೆ ಮನುಷ್ಯರ ಮೇಲೆ ನಡುವೆ ಅಂತ ನಾವು ಯೋಚನೆ ಮಾಡೋಣ. ಮನುಷ್ಯರು ಒಂದಾಗೋದಕ್ಕೆ ಅಡ್ಡ ಬಂದಿರೋದು ಒಂದು, ಅವರಿಬ್ಬರ ಮಧ್ಯೆ ಭೇದ, ಅಭಿಪ್ರಾಯ ಭೇದ, ಅದರಿಂದ ಅವರು ಬೇರೆ ಆಗ್ತಾರೆ. ಇನ್ನೂ ನೋಡಿದರೆ ಜಾತಿ ಮತ, ಧರ್ಮ, ಭಾಷೆ, ವರ್ಣ, ಆರ್ಥಿಕ ಸ್ಥಿತಿ, ಅಧಿಕಾರ, ಈ ರೀತಿ ಅನೇಕ ರೀತಿಯಲ್ಲಿ ಅಡ್ಡಗೋಡೆ ಇವೆ. ಜಾತಿ ಅಂತ ಹೇಳಿದರೆ ಏನು, ಮನುಷ್ಯರನ್ನು ಒಡೆದು ಬಿಡ್ತಾ ಇದೆ. ನಿಜವಾಗಿ ನೋಡಿದರೆ ಮನುಷ್ಯರೆಲ್ಲ ಒಂದೇ, ಏನೂ ವ್ಯತ್ಯಾಸ ಇಲ್ಲ. ನಾವು ಮನುಷ್ಯರು ಅಂತ ಹೇಳ್ತೀವಿ. ನಾವು ಅವರಲ್ಲಿರೋ ರಕ್ತ ಒಂದೇ, ಕುಡಿಯುವಂತಹ ನೀರು ಒಂದೇ, ಸೇವಿಸುವ ಗಾಳಿ ಕೂಡ ಒಂದೇ ಇದೆ. ಅಕಸ್ಮಾತ್ ಯಾರಾದರೂ ಒಬ್ಬ ಆಕ್ಸಿಡೆಂಟ್ ಆಗಿ ಆಸ್ಪತ್ರೆಗೆ ಸೇರಿದಾಗ ರಕ್ತ ಬೇಕು ಅಂತ ಹೇಳಿದರೆ ಬ್ಲಡ್ ಬ್ಯಾಂಕಿಂದ ರಕ್ತ ಕೊಡ್ತಾರೆ. ಇದು ಯಾವ ಜಾತಿ, ನೀನು ಯಾವ ಜಾತಿ ರಕ್ತ ಬೇಕು ಅಂತ ಯಾರೂ ಕೇಳೋದಿಲ್ಲ. ರಕ್ತಗಳ ಎಲ್ಲ ಒಂದೇ. ಹೀಗಿದ್ದಾಗ ನಾವಾಗಿಯೇ ಗೋಡೆಯನ್ನು ಕಟ್ಕೊಂಡು ಬಿಟ್ಟಿದ್ದೇವೆ ನಾವು. ಅದಕ್ಕೆ ಹಿರಿಯರು ಹೇಳ್ತಾರೆ, ದೇರ್ ಈಸ್ ಓನ್ಲಿ ಒನ್ ಕಾಸ್ಟ್ ಆಫ್ ಹ್ಯುಮ್ಯಾನಿಟಿ. ದೇರ್ ಈಸ್ ಓನ್ಲಿ ಒನ್ ಲ್ಯಾಂಗ್ವೇಜ್ ಆಫ್ ದಿ ಹಾರ್ಟ್. ದೇರ್ ಈಸ್ ಓನ್ಲಿ ಒನ್ ರಿಲಿಜನ್ ಆಫ್ ಹಾರ್ಟ್ ಅಂತಾರೆ. ಇರುವುದೊಂದೇ ಭಾಷೆ, ಹೃದಯ ಭಾಷೆ. ಇರುವುದೊಂದೇ ಜಾತಿ, ಅದು ಮಾನವ ಜಾತಿ. ಇರುವುದೊಂದೇ ಧರ್ಮ, ಅದು ಮಾನವ ಧರ್ಮ ಅಂಥೇಳಿ. ಹಾಗೆ ಅಡ್ಡ ಏನು ಇವೆಲ್ಲ ಇದೆ, ಆ ಅಡ್ಡವನ್ನು ಒಡಿಬೇಕಾಗಿದೆ, ಕೆಡವಬೇಕಾಗಿದೆ, ನಾವು ಒಂದಾಗಬೇಕಾದರೆ ನಾವು ಆ ಕೆಲಸ ಮಾಡಬೇಕು. ಎಲ್ಲರಿಗೂ ಗೊತ್ತಾಗಲ್ಲ, ಅಜ್ಞಾನ ಅಂತ ಮೊದಲೇ ಹೇಳಿದ್ದೀವಿ ನಾವು, ಕತ್ತಲೆ. ನಾವು ಜ್ಞಾನಿಗಳಾಗಿ ಈ ರೀತಿಯ ಭೇದ ಭಾವನೆ ಹೋಗಿ ಇಡೀ ಮಾನವ ಜನಾಂಗ ಒಂದು ಆ ಏಕತ್ವವನ್ನು ಕಾಣುವಂಥ ದೃಷ್ಟಿಯನ್ನು ಬೆಳೆಸ್ಕೊಳ್ಬೇಕು. ವೇರ್ ದೆರ್ ಈಸ್ ಯೂನಿಟಿ ದೆರ್ ಈಸ್ ಡಿವಿನಿಟಿ ಅಂತಾರೆ. ಎಲ್ಲಿ ಏಕತೆ ಇದೆ ಅಲ್ಲಿ ದೈವತ್ವ ಇರುತ್ತೆ. ಹಾಗಾಗಿ ದೇವರನ್ನು ಕಾಣಬೇಕಾದ್ರೆ ಎಲ್ಲಿ ಅಂದರೆ ಏಕತ್ವ ನಮ್ಮಲ್ಲಿ ಮನೆ ಮಾಡಬೇಕು. ಆ ಏಕತ್ವ ಬಂದಾಗ ಈ ಗೋಡೆಗಳೆಲ್ಲ ಒಡೆದು ಹೋಗುತ್ತೆ.
ಇಡೀ ಸಮಾಜ ಒಂದಾಗುತ್ತೆ. ಆಗ ನಾವು ಸುಖಿ ಸಮಾಜ, ರಾಮರಾಜ್ಯ ಅಂತ ಹಿಂದೆ ಏನು ಹೇಳ್ತಿದ್ವಿ ಅದನ್ನು ಕಾಣಲಿಕ್ಕೆ ಸಾಧ್ಯ ಇದೆ. ಮುಂದಿನ 2 ಸಾಲುಗಳನ್ನು ನೋಡೋಣ. ಮತಗಳೆಲ್ಲವೂ ಪಥಗಳು ಎನ್ನುವ ಹೊಸ ಎಚ್ಚರದೊಳು ಬದುಕೋಣ ಅಂಥೇಳಿ. ಇಲ್ಲಿ ಡಿ ವಿ ಜಿಯವರ ಒಂದು ಮಾತು ಇದೆ, 100 ಮತ ಇಹುವು ಜಗದ ಉಗ್ರಾಣದಲ್ಲಿ, ನಿನ್ನ ರುಚಿಗೊಪ್ಪುವ ಮತವನ್ನು ಆರಿಸಿಕೋ ಅಂತಾರೆ. ಮತಿ ಬೇರೆ ಮತ ಬೇರೆ ಅಂತಾರೆ. ಮತಿ ಬೇರೆ ಅಂತ ಹೇಳಿದರೆ ಬುದ್ಧಿ ಬೇರೆ ಬೇರೆ ಮನುಷ್ಯನಿಗೆ, ಒಬ್ಬರ ದೃಷ್ಟಿ ಮತ್ತೊಬ್ಬರ ದೃಷ್ಟಿ ಬೇರೆ ಆಗಿರುತ್ತೆ. ಹಾಗಾಗಿ ಮತ ಬೇರೆ, ಅಭಿಪ್ರಾಯಗಳು ಬೇರೆ ಆಗಿರುತ್ತೆ ಅಂತ. ಮತ ಅನ್ನೋದು ಒಂದು ಅಭಿಪ್ರಾಯ. ಏನಕ್ಕೆ ಆ ಮತ ಬೇಕು ಅಂತ ಹೇಳಿದರೆ, ದೇವರನ್ನು, ನಮ್ಮ ಗುರಿಯೆಲ್ಲ ದೇವರನ್ನು ಸೇರೋದು, ಅದೇ ಗಮ್ಯಸ್ಥಾನ. ದೇವರ ಕಡೆಗೆ ಹೋಗಲಿಕ್ಕೆ, ದೇವರನ್ನು ಮುಟ್ಟಲಿಕ್ಕೆ, ತಲುಪಲಿಕ್ಕೆ ಇರೋವಂಥ ದಾರಿಯೇ ಮತ, ಅದೇ ಪಥ. ಒಂದೊಂದು ಮತ ಒಂದೊಂದು ಪಥ ಇದೆ. ಇಲ್ಲಿ ಇಸ್ಲಾಂ ಮತ ಇದೆ, ಕ್ರಿಶ್ಚಿಯನ್ ಮತ ಇದೆ, ಹಿಂದೂ ಮತ ಇದೆ, ಧರ್ಮ ಅಂತೀವಿ ನಾವು. ಹಾಗೆ 100 ಪೂರ್ಣ ಬರೆದಿಲ್ಲ, ಎಲ್ಲ ಸೇರೋದು ಒಂದೇ ಕಡೆಗೆ. ಇದನ್ನು, ಈ ಒಂದು ಎಚ್ಚರ, ಈ ಒಂದು ಜಾಗೃತಿ ನಮಗೆ ಬರಬೇಕು. ಈಗ ನೀವು ಒಂದು ಉದಾಹರಣೆ ಕೊಡ್ತೀನಿ ನಿಮಗೆ ಅರ್ಥವಾಗೋ ದೃಷ್ಟಿಯಿಂದ. ನೀವು ಬೆಂಗಳೂರಿಗೆ ಹೋಗಬೇಕಾಗಿದೆ. ಇಲ್ಲಿ ಮುದ್ದೇನಹಳ್ಳಿಯಲ್ಲಿ ನೀವಿದ್ದೀರಿ. ಮುದ್ದೇನಹಳ್ಳಿಯಿಂದ ನೀವು ನಂದಿ ಕ್ರಾಸ್ಗೆ ಹೋಗಿ ಅಲ್ಲಿಂದ ಹೆದ್ದಾರಿಗೆ ಬಂದು ನೇರವಾಗಿ ಹೋದರೆ ಬೆಂಗಳೂರನ್ನು ತಲುಪ್ತೀರಿ. ಬೇಡ ಅಂತ ಹೇಳಿದರೆ ಮುದ್ದೇನಹಳ್ಳಿಯಿಂದ ಚಿಕ್ಕಬಳ್ಳಾಪುರಕ್ಕೆ ಹೋಗಿ ಅಲ್ಲಿಂದ ದೇವನಹಳ್ಳಿಗೆ ಹೋಗಿ ದೇವನಹಳ್ಳಿಯಿಂದ ಮತ್ತೊಂದು ಮಾರ್ಗ ಹಿಡಿದು ಮತ್ತೆ ಮುಂದಕ್ಕೆ ಹೋದರೆ ಆಗಲೂ ಕೂಡ ಬೆಂಗಳೂರನ್ನು ತಲುಪ್ತೀರಿ. ಇಲ್ಲ, ಈ ದಾರಿ ಬೇಡ ಅಂಥೇಳಿ ಇಲ್ಲಿಂದ ನಾವು ತುಮಕೂರಿಗೆ ಹೋಗಿ ತುಮಕೂರಿಂದ ನೇರವಾಗಿ ಬೆಂಗಳೂರಿಗೆ ಬರ್ಬೋದು. ಹೀಗೆ ಬೆಂಗಳೂರು ಅನ್ನೋದು ಒಂದೇ, ಆದರೆ ಹೋಗೋವಂಥ ತಲುಪುವಂಥ ದಾರಿಗಳು ಬೇರೆ ಬೇರೆ. ಆದ್ದರಿಂದ ನಾವು ದಾರಿಗಳನ್ನು ಇಟ್ಕೊಂಡು ನಾವು ಬೇರೆ ಅಂತ ಅಂದ್ಕೊಳ್ಬಾರ್ದು. ಹೋಗೋದೆಲ್ಲ ಒಂದೇ ದಾರಿ. ಆ ರೀತಿಯಲ್ಲಿ ನಾವು ಮುನ್ನಡಿಬೇಕು. ಆದ್ದರಿಂದ ಇಲ್ಲಿ ಭೇದ ಬರಬಾರದು. ಈ ಮತಭೇದದಿಂದ ಸಹಸ್ರಾರು ಜನ ಸತ್ತು ಹೋಗಿದ್ದಾರೆ, ಇನ್ನೂ ಕೂಡ ಹೊಂದಾಣಿಕೆ ಬರ್ತಾ ಇಲ್ಲ. ಎಷ್ಟು ಮಾರಣ ಹೋಮಗಳಾಗಿವೆ, ಎಷ್ಟು ಜನರ ಕಗ್ಗೊಲೆ ಆಗಿದೆ. ಎಲ್ಲ ಇದೊಂದು ಚಿಕ್ಕ ಅಭಿಪ್ರಾಯಕ್ಕೆ, ಅಂದರೆ ಅಜ್ಞಾನದಿಂದಾಗಿ ಆಗಿರೋದು. ಆದ್ದರಿಂದ ಅಜ್ಞಾನ ಹೋಗಿ ಜ್ಞಾನ ಬರೋದೇ ಎಚ್ಚರ, ಅವೇಕನಿಂಗ್. ನಮ್ಮಲ್ಲಿ ಇಂಥ ಅವೇಕನಿಂಗ್ ಬರಬೇಕು. ಈ ಸಂಕಲ್ಪವನ್ನು ನಾವು ಮಾಡೋಣ ಅಂತ ಅರ್ಥ. ಈಗ ಕೊನೆಯ 2 ಸಾಲುಗಳು. ಭಯ ಸಂಶಯದೊಳು ಕಂದಿದ ಕಣ್ಣೊಳು ನಾಳಿನ ಕನಸನ್ನು ಬಿತ್ತೋಣ ಅಂಥೇಳಿ. ಅಂದರೆ ನಮ್ಮ ಇಂದಿನ ಸ್ಥಿತಿಯನ್ನು ಹೇಳ್ತಾ ಇದ್ದಾರೆ. ನಾವು ಯಾವಾಗಲೂ ಮುಕ್ತ ಮನಸ್ಸಿನಲ್ಲಿಲ್ಲ. ಏನೋ ಹೆದರಿಕೆ, ಏನೋ ಭಯ, ನನಗೇನೋ ಇವರು ಮಾಡ್ತಾರೆ ಅಂತ ಅವರ ಬಗ್ಗೆ ಸಂಶಯ, ಇದು ಎಲ್ಲ ಕಡೆ ನಡೀತಾ ಇದೆ. ನಮ್ಮ ಜೀವನದ ರೀತಿಯು ಧಾವಂತ ಇದೆ, ಗಡಿಬಿಡಿ ಇದೆ, ಗಡಿಬಿಡಿಯ ಜೀವನ ನಮ್ಮದು. ಹೀಗಾಗಿ ನಮಗೆ ಸದಾ ಅಯ್ಯೋ ಅವರು ನನಗೇನು ಮಾಡಬಹುದು, ಅಥವಾ ಅಧಿಕಾರಿಗಳು ನನ್ನನ್ನು ಏನಾದರೂ ತೊಂದರೆ ಕೊಡ್ಬೋದು, ಅಥವಾ ನಾಳೆ ಹೊಟ್ಟೆಗೆ ತೊಂದರೆ ಆಗ್ಬೋದು, ಈ ವ್ಯಕ್ತಿ ನನಗೇನೋ ಒಂದು ಯಾವುದೋ ರೀತಿಯಲ್ಲಿ ತೊಂದರೆ ಮಾಡ್ತಾನೆ, ಇವನ ಬಗ್ಗೆ ನಾನು ಎಚ್ಚರಿಕೆ ಇರಬೇಕು. ಈ ಸಂಶಯದಲ್ಲೇ ನಾವಿದ್ದಾಗ ನಮಗೆ ಮುಂದಿನ ದೃಷ್ಟಿ ಬರೋದಿಲ್ಲ. ನಮ್ಮದು ದೃಷ್ಟಿ ಈಗ ಸಂಶಯ ಆಗಿದೆ. ಈ ಕಣ್ಣಿನಲ್ಲಿ ಸಂಶಯ, ಭಯ ಇದೆ. ಆದರೆ ಇನ್ನೊಂದು ಕಣ್ಣು ನೋಡಿ, ಇಲ್ಲಿ ಅದರಲ್ಲಿ ಮುಂದಿನ ಭರವಸೆ ಕಾಣ್ತಾ ಇದೆ. ಅದಕ್ಕೆ ಹೊಂಗನಸು ಅಂತ ನಾವು ಹೇಳ್ತೀವಿ. ಭಯಮುಕ್ತವಾದ ಮನಸ್ಸಿನಿಂದ ಮಾತ್ರ ಹೊಂಗನಸು ಕಾಣಲು ಸಾಧ್ಯ ಇದೆ. ಹೊಂಗನಸು ಅಂತ ಹೇಳಿದರೆ ಮುಂದೆ ಒಳ್ಳೆಯ ಕಾಲ ಇದೆ, ಒಳ್ಳೆಯ ಭರವಸೆ ಇದೆ, ಆ ಕಡೆಗೆ ನಡೆಯೋಣ ಅಂತಹ ಒಂದು ಮನಸ್ಸಿಗೆ ಹೊಂಗನಸು ಅಂತ ಕರಿತೀವಿ. ಅದಕ್ಕೋಸ್ಕರವೇ ನಮ್ಮ ಅಬ್ದುಲ್ ಕಲಾಂ ಅವರು ಹೀಗೆ ಹೇಳಿದರು, ಏನು ಅಂದರೆ ಡ್ರೀಮ್ 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 ಅಂತ. ಒಳ್ಳೆಯ ಕನಸನ್ನು ಕಾಣಿ, ಒಳ್ಳೆಯ ಕನಸನ್ನು ಕಾಣಬೇಕು ಅಂಥೇಳಿ. ಹಾಗೆ ನಾವೆಲ್ಲರೂ ಕೂಡ ಒಂದು ಆದರ್ಶವಾದದ ಕನಸನ್ನು ನಾವು ಕಾಣಬೇಕು. ಒಂದು ಸಂಕಲ್ಪದ ಬಗ್ಗೆ ಹೇಳಿದ್ದೀವಿ ನಾವು. ಅದರ ಬಗ್ಗೆ ಇನ್ನೊಂದು ವಿಚಾರ ತಿಳ್ಕೊಳ್ಬೇಕು ನಾವು. ಎಂಥ ಸಂಕಲ್ಪ ಅಂತ ಹೇಳಿದರೆ ಸತ್ ಸಂಕಲ್ಪ. ಸತ್ ಅಂದರೆ ಒಳ್ಳೆಯ ಸಂಕಲ್ಪ ನಾವು ಜೀವನದಲ್ಲಿ ಮಾಡಬೇಕು, ಕೆಟ್ಟ ಸಂಕಲ್ಪ ಮಾಡಬಾರ್ದು. ಮೊದಲು ನಮ್ಮನ್ನು ಪರಿವರ್ತನೆ ಮಾಡಿಕೊಳ್ಬೇಕು, ಅದು ನಮ್ಮ ಸಂಕಲ್ಪ ಆಗಬೇಕು. ಇದು ಕವಿಯ ಆಶಯ ಅಲ್ಲ, ನಾನು ಹೇಳ್ತಾ ಇರೋದು. ವ್ಯಕ್ತಿಯ ಪರಿವರ್ತನೆಯಿಂದ ಸಮಾಜದ ಪರಿವರ್ತನೆ,
ಸಮಾಜ ಪರಿವರ್ತನೆ ಆದಾಗ ದೇಶ ಪರಿವರ್ತನೆ ಆಗುತ್ತೆ. ದೇಶ ಪರಿವರ್ತನೆ ಆದಾಗ ಇಡೀ ಪ್ರಪಂಚ ಪರಿವರ್ತನೆ ಆಗುತ್ತೆ. ಹಾಗೆ ಆಗಬೇಕಾದರೆ ಮೊದಲು ನಾವು ಸತ್ಸಂಕಲ್ಪವನ್ನು ನಾವು ಮಾಡಬೇಕು. ನಮ್ಮ ಶಿಕ್ಷಣ ಸಂಸ್ಥೆಯ ಗುರಿ ಕೂಡ ಅದೇ ಆಗಿದೆ. ಬರೀ ವಿಷಯ ಜ್ಞಾನವನ್ನು ಬೋಧಿಸೋ ಅಂಥದ್ದಲ್ಲ, ಹೃದಯ ಪರಿವರ್ತನೆ, ವ್ಯಕ್ತಿಯ ಪರಿವರ್ತನೆಯಿಂದ ಸಮಾಜದ ಪರಿವರ್ತನೆ, ಇದು ನಮ್ಮ ಗುರಿಯಾಗಿದೆ. ಇದನ್ನು ನಾವು ಇಟ್ಕೊಂಡು ಈಗ ಪದ್ಯಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವು ಪ್ರಶ್ನೆಗಳನ್ನು ನಾನು ಬರೆದಿದ್ದೇನೆ. ಎಲ್ಲ ಒಂದು ಅಂಕದ ಪ್ರಶ್ನೆಗಳು. ಅದನ್ನು ಓದಿ. ಇಲ್ಲಿ 6 ಪ್ರಶ್ನೆ ಇದೆ. ಆಮೇಲೆ 2-3 ವಾಕ್ಯಗಳಲ್ಲಿ ಬರೆಯೋದಕ್ಕೆ ಬೇರೆ ಪ್ರಶ್ನೆಗಳನ್ನು ಕೊಟ್ಟಿದ್ದೀವಿ. ಆಮೇಲೆ ಇಡೀ ಪದ್ಯದ ಸಾರಾಂಶಕ್ಕೆ ಮತ್ತೊಂದು ಪ್ರಶ್ನೆ ಇದೆ. ಹಾಗೆ ಅಂತರಾರ್ಥ ಬರೆಯೋದಕ್ಕೆ ಇದನ್ನು ಕೊಟ್ಟಿದ್ದೀವಿ. ಹೀಗೆ ನೀವೆಲ್ಲರೂ ಕೂಡ ಸಂಕಲ್ಪವನ್ನು ತೊಡಬೇಕು, ಸತ್ಸಂಕಲ್ಪ ಮಾಡಬೇಕು, ಆದರ್ಶದ ಸಂಕಲ್ಪವನ್ನು ಮಾಡಬೇಕು. ಅದರಿಂದ ನಮಗೂ ಒಳ್ಳೆಯದು, ಜಗತ್ತಿಗೂ ಒಳ್ಳೆಯದು ಅಂತ ಹೇಳಿ ನನ್ನ ಪಾಠವನ್ನು ಮುಗಿಸ್ತೇನೆ.